ಕಳೆದ ಒಂದೆರಡು ವಾರಗಳಿಂದ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಿದ್ದ ಮಳೆರಾಯ ಈಗ ಸ್ವಲ್ಪ ಗ್ಯಾಪ್ ತಗೊಳ್ಳೋ ಮೂಡ್ನಲ್ಲಿದ್ದಾನೆ. ಹೌದು, ಕರಾವಳಿ ಮತ್ತು ಮಲೆನಾಡಿನ ಜನರಿಗೆ ಹವಾಮಾನ ಇಲಾಖೆಯಿಂದ ಬಿಗ್ ಅಪ್ಡೇಟ್ ಸಿಕ್ಕಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಭಾರೀ ಮಳೆ ಬರೋ ಲಕ್ಷಣವಿಲ್ಲ. ಮುಂದಿನ ಕೆಲ ದಿನಗಳ ಕಾಲ ಮಳೆಯ ರಭಸ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೊದಲು ಕರಾವಳಿ ವಿಚಾರಕ್ಕೆ ಬರುವುದಾದರೆ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದಲ್ಲಿ ಮಳೆಯ ಪ್ರತಾಪ ಈಗ ತಗ್ಗಲಿದೆ. ಆದರೆ ಉತ್ತರ ಕನ್ನಡದಲ್ಲಷ್ಟೇ ಕೊಂಚ ಮಳೆ ಹೆಚ್ಚಿರಬಹುದು. ಇತ್ತ ಮಲೆನಾಡಿನ ಕಥೆಯೂ ಬೇರೆಯಲ್ಲ. ಕೊಡಗು, ಹಾಸನ, ಚಿಕ್ಕಮಗಳೂರಿನಲ್ಲಿ ಜಸ್ಟ್ ಅಲ್ಲಲ್ಲಿ ಒಂದೆರಡು ಹನಿ ತುಂತುರು ಮಳೆಯಷ್ಟೇ. ಅತ್ತ ಶಿವಮೊಗ್ಗದಲ್ಲಿ ಮಾತ್ರ ಸ್ವಲ್ಪ ಮಳೆಯಾಗಬಹುದು. ಒಟ್ಟಿನಲ್ಲಿ ಮುಂದಿನ 10 ದಿನ ಈ ಭಾಗಗಳಲ್ಲಿ ಬಿಟ್ಟು ಬಿಟ್ಟು ಸಾಧಾರಣ ಮಳೆಯಷ್ಟೇ ಬೀಳಲಿದೆ ಎಂದು ಹೇಳಲಾಗ್ತಿದೆ. ಇನ್ನು ಉತ್ತರ ಒಳನಾಡಿನ ಕಡೆ ನೋಡಿದರೆ, ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಮೋಡ ಮುಸುಕಿದ ವಾತಾವರಣ ಮತ್ತು ಅಲ್ಲಲ್ಲಿ ಸಾಧಾರಣ ಮಳೆಯಾಗಲಿದೆ. ಉಳಿದೆಡೆ ಸುಡು ಬಿಸಿಲು ಮುಂದುವರಿಯಲಿದೆ. ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಜುಲೈ 24ರಿಂದ ಉತ್ತರ ಒಳನಾಡಿನಲ್ಲಿ ಮಳೆ ಮತ್ತೆ ಚುರುಕಾಗುವ ಸಾಧ್ಯತೆ ಇದೆ. ಇತ್ತ ದಕ್ಷಿಣ ಒಳನಾಡಿನ ತುಮಕೂರು ಭಾಗದಲ್ಲಿ ಚೂರು ಮಳೆಯಾಗಿ ಆಮೇಲೆ ಮಳೆ ಸಂಪೂರ್ಣ ತಗ್ಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಹಾಗಾದರೆ ದಿಢೀರ್ ಮಳೆ ಯಾಕೆ ಕಮ್ಮಿ ಆಯಿತು ಅಂದರೆ, ಸದ್ಯಕ್ಕೆ ಅರಬ್ಬಿ ಸಮುದ್ರದಲ್ಲಾಗಲಿ ಬಂಗಾಳ ಕೊಲ್ಲಿಯಲ್ಲಾಗಲಿ ಯಾವುದೇ ದೊಡ್ಡ ಚಂಡಮಾರುತ ಪ್ರಭಾವವಿಲ್ಲ. ಸಮುದ್ರ ಸೈಲೆಂಟ್ ಆಗಿದೆ. ಇತ್ತ ಮಳೆ ಕಡಿಮೆಯಾಗಿದ್ದರಿಂದ ನಮ್ಮ ರಾಜ್ಯದ ಪ್ರಮುಖ ಡ್ಯಾಂಗಳಲ್ಲೂ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಿದೆ. ಇದರಿಂದ ನಮ್ಮ ರೈತರು ಮತ್ತೆ ಮಳೆರಾಯನ ಕೃಪೆಗಾಗಿ ಕಾಯುವಂತಾಗಿದೆ. ಮಳೆ ಬಂದರೆ ಮಾತ್ರ ಬೆಳೆ ಚೆನ್ನಾಗಿ ಬರೋಕೆ ಸಾಧ್ಯ ಅಲ್ವೇ? ಆದರೂ ಸದ್ಯದ ಹವಾಮಾನ ಬದಲಾವಣೆಗೆ ತಕ್ಕಂತೆ ರೈತರು ತಮ್ಮ ಮುಂದಿನ ಕೃಷಿ ಕೆಲಸಗಳನ್ನು ಇಂದಿನಿಂದಲೇ ಪ್ಲಾನ್ ಮಾಡಿಕೊಳ್ಳುವುದು ಒಳ್ಳೆಯದು.